ನಿನ್ ಮುಂದೆ ಹೇಳಿದ್ರೆ ನೀ ಏನ್ ಸಾಲ್ವ್ ಮಾಡಲ್ಲ ಬಿಡವ. ಹೇಳಲ್ಲ ಹೇಳ ಅವನು ಹಂಚ್ಕೋಬಾ ನೀನು ಕೋಡಿ ಏನ್ ತಂದೆ ಏನ್ ತೊಗೊಂಡಕ್ಕೆ. ನಮ್ಮ ಅಪ್ಪನ ಮುಂದೆ ಏನು ಹೇಳ್ಬಾರ್ದು ಮತ್ತೆ ಹೇಳ್ತೀನಿ. ನಿಮ್ಮ ಅಪ್ಪನ ಮುಂದೆ ಆಯ್ಕೆ ಹೇಳಲ್ಲ. ಹೇಳ್ಬೇಡ. ನಿಮ್ಮ ಆಯ್ ಬಾಳ್ ಪರಿಚಯ ನನಗ. ನಮ್ಮ ನಮ್ಮ ಹೆಂಗ್ ಪರಿಚಯ ಮತ್ತೆ ಸಣ್ಣ ವಯಸ್ಸಿನ ನಿಮ್ಮ ಮುತ್ತೆ ತಿಳ್ಕೊಂಡಲ್ವಾ ನೀನು. ಇದ್ರಾಗ ಅರ್ಷದ ತಲೆ ಸಿಗ್ಲಿ ನಿಮ್ಮ ಮುತ್ತೆಂದು ಗೊತ್ತಲ್ಲ ನಮ್ಮ ಮುತ್ತನ್ ಬಗ್ಗೆ. ಮುತ್ಯ ನಮ್ಮ ಆಯಿ ನಿಮ್ಮ ಮುತ್ತೆ ಜೊತೆಯಿಂದ ಬಾಳ್ ಪರಿಚಯ ನನಗ ನಿಮ್ಮ ಆಯಿ. ಹೌದಾ? ಹೌದೌದು ಜಾಸ್ತಿ ಹೊಲ್ದಾಗ ಇರ್ತಿಲ್ಲ ನಮ್ಮ ಆಯಿ. ನಿಮ್ಮ ಮುತ್ತೆ ಅದು ನಮ್ದೇ ಅದ ಅಷ್ಟು ಆಸ್ತಿ ಐತ. ನಮ್ದು ಒಂದ್ 200 ಎಕರೆ ಆಸ್ತಿ ಇತ್ತು. ಬಾಳ್ ಮಂದಿ ಹೆಣ್ಮಕ್ಳಿಗೆ ದಾನ ಮಾಡಿ ನಾನು. ಹೆಣ್ಮಕ್ಳಿಗೆ ಈಗ ಕಷ್ಟ ಅಂತ ಬಂದ್ರ ತಿಳ್ಕೊ ಎಲ್ಲ ದಾನ ಮಾಡಿ ಒಬ್ಬೊಬ್ಬರು 1 ಎಕರೆ ಕೊಟ್ಟಿನ. ಒಂದ್ 200 ಎಕರೆ ಆಯ್ತು ಆಸ್ತಿ. ಈಗ ಒಂದ್ 20 ಎಕರೆ ಉಳ್ದ. ಒಂದ್ 180 ಎಕರೆ ಆಸ್ತಿ ದಾನ ಮಾಡಿ ಒಬ್ಬೊಬ್ಬರಿಗೆ. ಹೌದಾ? 180 ಮಂದಿಗೆ ದಾನ ಮಾಡಿ. ಯಾವ ಊರ್ಗ್ ಹೋಗ್ತಾವ ಆ ಊರಾಗ ಒಂದೊಂದು ಸೀದಾ ಡೈರೆಕ್ಟ್ ಗಜಮಾನೆ. ಗಜಮಾನ ಮತ್ತೆ ನಿನಗ್ ಗೊತ್ತಿಲ್ಲ? ನಾವು ಒಂಥರ ಭಾಷೆ ಹೇಳಪ್ಪಿ ಅದ್ ಅರ್ಥ ಅವ್ರ ಅರ್ಥ ಹಾಕಲ್ಲ. ಹೌದಾ? ಡೈರೆಕ್ಟ್ ಸುಮ್ ಗಜ ಮಾಡಿ ಎದ್ಬಿಡು. 20 ಎಕರೆ ಉಳಿಸಿನ ಅದು ನನ್ನ ಮಗನಿಗೆ 20 ವರ್ಷನ. ಇನ್ನ ಬೆಂಗಳೂರು ದುಡಿಯಾಕದ ಉಚ್ಕಂಡಿ ಗಚ್ಚದ. ಎಲ್ಲ ನಮ್ಮ ಗಂಟೆ ಬದುಕಾಗಲ್ಲ ಅವಕ್ಕ. ಸುಮ್ಮ ಏನೋ ನಮ್ದು ಅಂತ ಮಕ್ಳು ಅಷ್ಟು ಮಂದಿ ಮತ್ತೆ ಮಕ್ಳು ಊರಾನ ಮಕ್ಳು ನನ್ನುವೆ ಹಂಗ ಅನ್ಕೋತೀನಿ. ನಾನು ಅನ್ಕೋತೀನಿ ಆದ್ರ ಎಲ್ಲ ಇಲ್ಲಿಗಲ್ ಅದವು ಅವು ಬೇಡ. ಒಬ್ಬನೇ ಮಗ ಏನ್ ಮತ್ತೆ ಏನ್ ಸಣ್ಣ ವಯಸ್ಸಿನ ಮಕ್ಳು ಸಮಸ್ಯೆ ಮುತ್ತೇನೆ ಆ ಕಡೆ ಇವಾಗ ಅಲ್ಲ ಎಂತ ಸತ್ತದಕ್ಕೆ ಸತ್ತ ಅಂಜೇಲಕ್ಕೆ ಸುಮ್ಮನೆ ಆ ಕಡೆಗೆ ಎಲ್ಲಿಗೆ ಮತ್ತೆ ಬೆಂಗಳೂರಿಗೆ ಹೋಗಿದ್ ನೋಡಿ. ನಾನು ಅದು ಬಸ್ ಸ್ಟ್ಯಾಂಡಿನ ಮನೆಗೆ ಹೋಗ್ಬೇಕು 3 ಸಲ ಕುಂದಿರ್ಬೇಕು. ನಾನು ಆಗಲ್ಲ ಮೊದ್ಲಿಂದ ಹೇಳಿಗ. ಬಸ್ ಸ್ಟ್ಯಾಂಡಿನ ಮನೆಗೆ ಹೋಗ್ಬೇಕು 3 ಸಲ ಕುಂದಿರ್ಬೇಕು. ಇಲ್ಲ ಸಲ ಕುಂದಿರ್ತೀನಿ. ಅಲ್ಲಿ ತಿಮ್ಮಪ್ಪನ ಸರ್ಕಲ್ ಕುಂದಿರ್ತೀನಿ. ಮತ್ತ ಅಲ್ಲಿ ಚಕ್ಕ ಅಗಸಿ ಒಂದ್ಸಲ ಕೂತು ಮನೆಗೆ. ನಾಳೆ ಮದುವೆ ಐತಿ ನಿನ್ ಜೊತೆ ಐತೆ ನನ್ ಜೊತೆ ಅಲ್ಲ ಯಾರಿನ ಜೊತೆ ಗೌರ್ಮೆಂಟ್ ಜಾಬ್ ಜೊತೆ. ಅದಕ್ಕೆ ಈ ಕಡೆ ಬಂದೆ ನೀನು ಮಾಡ್ಕೋ. ಗೊತ್ತಾಗಲ್ಲ ಬಾಳ ಟ್ರೂಲ್ ಮಾಡಿ ತಪ್ಪು ತಿಳ್ಕೊಬೇಡ. ಒಂದ್ಸಲ ಹಾಕಿ ಮತ್ತೆ ಏನ್ ಮಾತಾಡಕತ್ತಿ ನಮ್ಮ ಹುಡುಗಿ ಬಗ್ಗೆ. ಇದು ನಾವ್ ಅಂತವಲ್ಲ ಬಾಳ ಇದು ಚೀಟು ಅಂತ ಎಲ್ಲ ಮಾಡಲ್ಪ. ಚೀತು ಮತ್ತ ಅಂತ ಕೆಲ್ ಹಾಕಿ ನಮ್ಮ ಹುಡುಗಿ ಚೀತು ಮಾಡಿದ್ರೆ ನೀವು ಹೋಗ್ತಿರ್ಲಿಲ್ಲ. ಮತ್ತೆ ಏನೊಂದ್ಸಲ ಹೇಳ್ತೀನಿ ನಮ್ಮ ಹುಡುಗಿ ಬಗ್ಗೆ ಆತರ ಮಾತಾಡ್ಬೇಡ ಹೇಳ್ತೀನಿ.